ಕಲಘಟಗಿಯಲ್ಲಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಅಭಿವೃದ್ಧಿ ಪರಿಶೀಲನಾ ಸಭೆ. ರೈತ ಸಂಘದಿಂದ ಕೃಷಿ ಇಲಾಖೆಗೆ ತರಾಟೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ಸರ್ಕಾರಕ್ಕೆ ಹೇಳಿ, ಆ ಕೇಸ್ನ ಬೇಕಾದ್ರೆ ಫಾಸ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಅಲ್ಲಿವರೆಗೆ ಬೇರೆ ಕಾನೂನು ತೊಡಕಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಧಾರವಾಡ ಹಾಗೂ ತಾಲೂಕು ಪಂಚಾಯತಿ ಕಲಘಟಗಿ ಇವರ ಸಹಯೋಗದಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ, ಅತಿವೃಷ್ಟಿ ಹಾಗೂ ಬರ ಪರಿಸ್ಥಿತಿಯ ಕುರಿತು ಸಮಗ್ರ ಪರಿಶೀಲನಾ ಸಭೆ ಬುಧವಾರ ನಡೆಯಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ಸಾರ್ವಜನಿಕರಿಗೆ ದೊರೆಯುತ್ತಿರುವ ಸೇವೆಗಳು ಹಾಗೂ ಮಳೆ ಮತ್ತು ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಚಿವರು ಪರಿಶೀಲನೆ ನಡೆಸಿದರು. ಈ ವೇಳೆ ರೈತ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷ ಮಂಜುನಾಥ ಮಾಳಗಿಯವರು ಕೃಷಿ ಅಧಿಕಾರಿ ಅಮರೇಶ ನಾಯಕ್ ಅವರಿಗೆ ಮನವಿ ಸಲ್ಲಿಸಿ ತಾಲೂಕಿನ ಬೀಜ ಹಾಗೂ ಗೊಬ್ಬರ ಮಾರಾಟ ಮಳಿಗೆಗಳಲ್ಲಿ ಕಡ್ಡಾಯ ಮಾಹಿತಿ ಫಲಕಗಳನ್ನು ಸಮರ್ಪಕವಾಗಿ ಅಳವಡಿಸಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ರೈತರಿಗೆ ಅಗತ್ಯ ಮಾಹಿತಿಯನ್ನು ಪಾರದರ್ಶಕವಾಗಿ ಒದಗಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮಕ್ಕಳಿಗೆ 2 ಸರಿ ಅಟೆಂಡೆನ್ಸ್ ತಗೊಳ್ತಾ ಇದ್ವು ಸರ್. ಒಂದು 11ರಿಂದ 11ವರೆಗೆ ಮತ್ತು 2:15ರಿಂದ 2:00ವರೆಗೆ 2 ಸರಿ ಮಕ್ಕಳ ಒಂದು ಅಟೆಂಡೆನ್ಸ್. ಬರನೇ ಮಾತಾಡ್ತಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ, ನಿಮಗೆ ಇಷ್ಟು ಕೆಲಸ ಕೊಡ್ತಾ ಇದೀವಿ, ಅದಕ್ಕೆ ಬೇರೆ ಯಾರನ್ನ ನೇಮಕ ಮಾಡಿ ಅಂತ ಅವ್ರು ಹೇಳ್ತಾರೆ. ಬಿಲೋ ಏನ್ ಮಕ್ಕಳು ಇರ್ತಾವಲ್ಲ, ಎವರೇಜ್ ಮಕ್ಕಳಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಸರ್. ಇದು ಅಂದ್ರೆ ನಿಖರವಾಗಿ 40 ಮಾರ್ಕ್ಸನ್ನ ನಾವು ಯಾವ ರೀತಿ ತಗೋಬೇಕು, ಮಕ್ಕಳನ್ನ ಯಾವ ರೀತಿಯಾಗಿ ಪಾಸ್ ಮಾಡಿಸ್ಬೇಕು ಅನ್ನೋದಕ್ಕೆ ಬಹಳಷ್ಟು ಯೂಸ್ ಆಗ್ತಾರೆ. ಅದೇ ರೀತಿಯಾಗಿ 90+ ಸ್ವಲ್ಪ ಭಾಳ ಅಂದ್ರೆ LBA ಬೇಸ್ಡ್ ಕೊಟ್ಟರು ಸರ್. ಅದನ್ನ ನೆಕ್ಸ್ಟ್ ನಾವು ಡಿಮಾಂಡ್ ಮಾಡಿದ್ವಿ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ನಮ್ಮ ಕಾರ್ಯಕ್ರಮ ಏನು ಬಂತಲ್ಲ, ಅದ್ರ ಪ್ರಕಾರನ ಅದನ್ನು ಕೈಪಿಡಿ ಮಾಡಿ ಬಹಳಷ್ಟು ಅನುಕೂಲ ಆಗಿದೆ ಸರ್. ಈ ವರ್ಷನೂ ತಾವು ದಯಮಾಡಿ ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ಬೇಕು. ಶಾಲೆಗೂ ಜಾಗ ಕೊಡೋದಲ್ಲ, ನಾವೇ ಏನ್ ಮಾಡ್ಬೇಕು ಹೇಳಿ, ಅಕ್ವಿಷನ್ ಮಾಡ್ಬೇಡ್ರಿ ಅಂತೀವಿ. ಅಕ್ವಿಷನ್ ಮಾಡ್ಬೇಕಂದ್ರೆ ಅಂಗನವಾಡಿ ಶಾಲೆಗೆ ಅಕ್ವಿಷನ್ ಮಾಡ್ಬೇಕಂದ್ರೆ ಊರವರೆಗೆ ಹೋಗ್ಬೇಕು. ಇವ್ರನ್ನ ಸರಿಸಿ ನಾವು ಹಿಂಗ್ ಬರೆದು ಮಾಡಕ್ ಬರಲ್ಲ. ಅವ್ರನ್ನ ತಗೊಂಡಿವಿ ಕೆಲ್ಸಕ್ಕೆ ಅಂತಂದ್ರೆ, ಅವ್ರನ್ನ ತೆಗಿಬೇಕಂತಂದ್ರೆ ಕಾನೂನುಬದ್ಧವಾಗಿರ್ಬೇಕು. ನಾಳೆ ಕೋರ್ಟಿಗೆ ಹೋಗ್ತಾರ, ಹೇಗ್ ಬರೋದಿಲ್ಲ ಅಂತ ಮಕ್ಕಳಿಗೆ ಅನ್ಯಾಯ ಆಗೋದಿಲ್ಲ. ನೀವು ಅವರಿಗೆ ಕೆಲಸ ಮಾಡಕ್ ಬಿಟ್ರೆ ಅನ್ಯಾಯ ನಿಂದಿರ್ತದೆ. ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿದಲ್ರಿ, ಅಲ್ಲ ಇಲ್ಲಿವರೆಗೆ ಮಾಡಿದ್ರಿ. ಈಗ ನಾವು ಹೇಳಿ ಕೇಳಿಸ್ಕೊಂಡ್ರೆ ನೀವು ಪ್ರೂವ್ ಯಾರು ಮಾಡ್ಬೇಕು? ಅದು ಈಗ ಆಲ್ರೆಡಿ ಮತ್ತೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರೂವ್ ಯಾರು ಮಾಡ್ಬೇಕು? ಪೊಲೀಸ್ನವ್ರು ಮಾಡ್ಬೇಕು ಸರ್. ಆದ್ರೆ ಈ ಪೊಲೀಸ್ನವ್ರು ಪ್ರೂವ್ ಮಾಡಂಗಿಲ್ಲ. FIR ಮಾಡಿ ಕೇಸ್ ಮಾಡಿ ಹಾಕ್ಬೇಕು. ಅವರು ಕೋರ್ಟಿಗೆ ಹೋಗ್ತಾರೆ, ಕೋರ್ಟಲ್ಲಿ ನಿರ್ಣಯ ಆಗುತ್ತೆ ಸರಿಯೋ ತಪ್ಪು ಅಂತೇಳಿ. ವರ್ಷಗಟ್ಟಲೆ ಹೋದಾಗ ಇಲ್ಲಿ ಪರಿಸ್ಥಿತಿ ಏನಾಗುತ್ತೆ, ವರ್ಷಗಟ್ಟಲೆ ಹೋದ್ರು ಕೂಡ ನ್ಯಾಯ ಅವ್ರು ಮಾಡಿದಾರ ಇಲ್ಲ ಅಂತೇಳಿ ನಾವೇನ್ ಪ್ರೂವ್ ಮಾಡಕ್ಕಾಗತ್ತೆ? ನಾನು ಹೇಳ್ಬೋದು ಇಲ್ಲಿ ಮಾಡಿದಾರಂತ ಸರ್. ಸಡನ್ಲಿ ಆಗೋದಿಲ್ಲ. ಯಾಕೆ ಹೇಳ್ತೀನಿ, ಪ್ರೊಸೀಜರ್ ಇದೆ. ನಾನು ಪ್ರೊಸೀಜರ್ ಬಿಟ್ಟು ಮಾಡಕ್ ಬರಲ್ಲ. ಒಬ್ಬ ಕಳುವು ಮಾಡಿದಂತ ಟೀಚರ್ ಸರ್ ಹೊಳ್ಳಿ ಅದೇ ಸ್ಕೂಲ್ ಹಾಕಿದಾಗ ನಾ ಹೆಂಗ್ ಬನ್ನಿ ನೋಡಿ ಇದ ಊರಾಗ ಹೆಂಗ್ ಬಗ್ಸಿ ನೋಡಿ ಒಂದ್ ನಿಮಿಷ ಕೇಳಿ. ಪ್ರೂವ್ ಮಾಡೋದು ಯಾರು? ಅದೇ ಸರ್ ಬೇರೆದವ್ರನ್ನ ಆದ್ರೂ ಸ್ವಲ್ಪ ಕೇಳಿಸ್ಕೊಂಡ್ರಿ. ನೀವು 17 ಹಾಕತ್ತೀರಿ. ಈಗ ಅವ್ರು ಮಾಡಿದಾರಂತ ಖಚಿತ ನೀವ್ ಹೆಂಗ್ ಹೇಳ್ತೀರಿ? ಸುಮ್ನೆ ಉದಾಹರಣೆಗೆ 3 ಜನ ಹೇಳ್ತಾರೆ, ಒಪ್ಕೊಳ್ಳೋಣ ನಾವು. 3 ಜನ ಸುಳ್ಳು ಹೇಳ್ತಾರ ಅಂತ ಹೇಳ್ತಲ್ಲ. ಕಾನೂನಾತ್ಮಕವಾಗಿ ಒಬ್ಬರನ್ನ ಪ್ರೂವ್ ಮಾಡ್ಬೇಕಂದ್ರೆ ಯಾರು ಪ್ರೂವ್ ಮಾಡ್ಬೇಕದು? ನೀವು ಮಾಡ್ತೀವಿ, ನಾವು ಪ್ರಚಾರ ಹಾಕೋಣ. ಬೇಕಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ಸರ್ಕಾರಕ್ಕೆ ಹೇಳಿ, ಆ ಕೇಸ್ನ ಬೇಕಿದ್ರೆ ಫಾಸ್ಟ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದು. ಅಲ್ಲಿವರೆಗೆ ಬೇರೆ ಯಾರು ಅಲ್ಲಿ ಹಾಕಕ್ ಬರಲ್ಲ. ಕಾನೂನಿನ ತೊಡಕಿದೆ. ಏನ್ ಮಾಡಕ್ ಬರ್ಬೋದು, ಭಾರತ ಸಂವಿಧಾನ ಆ ತರ ಐತಿ. ನಮ್ಮ ಜೀರ್ ಬಿಡದಂತ ಪರಿಸ್ಥಿತಿ ರಾಜಕಾರಣ ಆಗಲಿ ಅನುಭವಿಸುವಂತದ್ದು ಸಾರ್ವಜನಿಕರು ಅನುಭವಿಸ್ಕೊಳ್ತಾರೆ. ವೆರಿ ಗುಡ್ ಅಣ್ಣ, ಒಳ್ಳೆ ಭಾಷಣ ಹೇಳಿದ್ರಿ, ಧನ್ಯವಾದಗಳು. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಮಾಹಿತಿ, ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 100ರಷ್ಟು ಜಾಸ್ತಿ ತೆರಿಗೆ ನಾವು ಇಲ್ಲಿ ಸರ್ಕಾರಕ್ಕೆ ಸಂಗ್ರಹ ಮಾಡಿದ್ದೀವಿ. ಇನ್ನ ಸುಮಾರು 8 ಗ್ರಾಮ ಪಂಚಾಯತಿ ಆವರೇಜ್ 90% ಮೇಲಿದ್ದೀವಿ. ಮೊದಲನೇ ಸ್ಥಾನದಲ್ಲಿ ಅಳ್ನಾವರ್ ಇದ್ರೆ, ಧಾರವಾಡ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಕಲಘಟಗಿ ಇದೆ. ಕರೆಕ್ಟ್ ಅಂದ್ರೆ ಇದಕ್ಕೆ ಸಹಕರಿಸಿರ್ತಕ್ಕಂಥ ಸಾರ್ವಜನಿಕರು, ಆಮೇಲೆ ಎಲ್ಲ ಅಧಿಕಾರಿ ಮಿತ್ರರು, ಅದ್ರ ಜೊತೆಗೆ ಏನು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ನಮ್ಮ ಟೌನ್ ಮುನ್ಸಿಪಾಲಿಟಿ ಇರ್ಬೋದು, ಎಲ್ಲ ಸಾರ್ವಜನಿಕರ ಒಂದು ಸಹಕಾರದಿಂದ ನಾವಿಲ್ಲಿ ಮೊದಲನೇ ಹಾಗೂ 2ನೇ ಸ್ಥಾನದಲ್ಲಿ ಇದ್ದೀವಿ. ಸೊ ಇದಕ್ಕೆ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದರೆ ಅವರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದೀವಿ. ಬನ್ನಿ.
ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕಾನೂನುಬದ್ಧವಾಗಿ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಪರಿಹಾರ ಒದಗಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದು ಸೂಚನೆ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ ಪಾಟೀಲ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನಾರ್ಯ, ತಹಸೀಲ್ದಾರ್ ಬಸವರಾಜ ಹೊಂಕಣದವಲ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ಆರ್ ಪಾಟೀಲ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಮುರಳ್ಳಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಸವರಾಜ ಬಾವಕಾರ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ ಸಾವಂತ, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಚಂದ್ರಶೇಖರ ಬಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಗಾಯತ್ರಿದೇವಿ ಸಜ್ಜನ, ವಲಯ ಅರಣ್ಯಾಧಿಕಾರಿ ಅರುಣಕುಮಾರ ಅಷ್ಟಗಿ, ಸಿಪಿಐ ಶ್ರೀಶೈಲ ಕೌಜಲಗಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಚಿವರಾಗಿ ಮೊದಲ ಬಾರಿಗೆ ತಾಲೂಕಿಗೆ ಆಗಮಿಸಿದ್ದ ಸಂತೋಷ್ ಲಾಡ್ ಅವರಿಗೆ ಸ್ಥಳೀಯ ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ಬಳಿಕ ಸಚಿವರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದರು.